ನನ್ನ ರಾಧಿಕನು ಮದುವೆ ಮಾಡಿಸ್ಬಿಟ್ರು ಸರ್. ನೀವು ಆ್ಯಕ್ಚುಲಿ ಹುಡುಗಿ ನೋಡಕ್ಕೆ ಬಂದಿರೋದಲ್ಲ, ನೀನು ಮದುವೆ ಆಗಕ್ಕೆ ಬಂದಿರೋದಲ್ಲ. ನೆಕ್ಸ್ಟ್ ಸಿನಿಮಾ ನನ್ನ ಜೊತೆ ಮಾಡ್ತಿಲ್ಲ ಅಂತ ನಾನು ರಾಧಿಕಾ ಯಾವ ಥರ ಆಗೋದ್ವಿ. ಪ್ರತಿದಿನ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಇರ್ತೋ ಅದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗೋಗ್ಬಿಟ್ಟು ಈ ಫ್ರೆಂಡ್ಸ್ ಎಲ್ಲ ಭಯಕ್ಕೆ ಈ ನನ್ನ ಮಗ ಬಿಟ್ಟರೆ ಒಬ್ಬನೇ ಕೂತಿರ್ತಾನೆ, ಇವನೊಂಥರ ಅಸಹ್ಯ ಇವನು ಅಂತ ಎಲ್ಲ ಬಂದ್ಬಿಡೋರು. ಬಟ್ ಒಂದು ಹಂತದಲ್ಲಿ ಏನಾಗೋಯ್ತು, ಕಪಲ್ಸ್ ಬಂದು ಕೂತ್ಕೊಳ್ಳೋರು, ಯಾರೋ ಒಂದು ಜಗಳ ಆಡೋರು, ಏನೋ ಒಂದು ರೊಮ್ಯಾನ್ಸ್ ನಡೀತಾ ಇತ್ತು. ಯಾರು ಇಲ್ವಲ್ಲ, ಏನು ಮಾಡಲಿ ನಾನು ಅಂತ ಅನ್ಕೋತಾ ಇದ್ದೆ. ಅದು ಏನು ಒಳ್ಳೆ ಮೈ ಮೇಲೆ ದೇವ್ರು ಬಂದಂಗೆ ಹೇಳ್ತಾರೆ ಗೊತ್ತಾ, ಆ ಥರ ಹೇಳ್ಬಿಟ್ಟು ಅಲ್ಲ. ಇನ್ನು ಕ್ಯಾಮ್ರಾಯಿಂದ ಎಕ್ಸಿಟ್ ಆಗಿದೆ ಅಷ್ಟೇ. ಒಂದು ಹುಡುಗಿ ಫೋನ್ ಮಾಡ್ತಾ ಇದ್ಲು, ನೀವು ನನ್ನ ಮನೆಗೆ ಕರೆಸ್ಕೊಳ್ಳಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ. ತಿರುಗಿ ನೋಡಿದ್ರೆ ರಜನಿಕಾಂತ್ ಸರ್ ಪಕ್ಕದಲ್ಲಿ. ಅಮ್ಮ ಸರ್, ನಾನು ನನ್ನ ತಮ್ಮಂಗೆ ಫೋನ್ ಮಾಡ್ದೆ. ಅವನು ಈಸ್ ಅ ಬಿಗ್ ಫ್ಯಾನ್ ಆಫ್ ರಜನಿ ಸರ್. ಬಿಗ್ ಅಂದರೆ ಬಿಗ್ ಫ್ಯಾನ್. ಬೈದ ಎಲ್ಲ ಥರ ಕೆಟ್ಟ ಮಾತಲ್ಲಿ ಬೈದ. ನನಗೆ ಹೇಳ್ಬಾರ್ದ, ನೀನು ಹೋಗಿ ಕೂತಿದೆಯಲ್ಲ ಇಲ್ಲಿ, ನಾನು ಬರಬೇಕಿತ್ತಲ್ಲ, ಆ್ಯಕ್ಚುಲಿ ನೀನು ಇರೋದಲ್ಲ ಅಂತ ಚೆನ್ನಾಗಿ ಉಗ್ದ. ಕೆಲಸದ ವಿಚಾರವಾಗಿ, ನನ್ನ ಕಾಸ್ಟ್ಯೂಮ್ಸ್ ವಿಚಾರವಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಉಗಿತಾ ಇದ್ರು. ಹ್ಯಾಂಗರ್ಗೆ ಬಟ್ಟೆ ಹಾಕ್ದಂಗೆ ಇರುತ್ತೆ ಕಣೋ, ನೀನು ಶರ್ಟ್ ಹಾಕೊಂಡ್ರೆ ಇಷ್ಟಿಷ್ಟು ದೊಗಳೆ ಹಾಕೊಂಡು ನಿಂತ್ಕೋತೀಯ, ಮಂಡಿವರೆಗೂ ಬರ್ತಿರುತ್ತೆ ಶರ್ಟ್ ಒಂದು ಬೈತಿದ್ರೆ. ನನಗೆ ಕೇಳ್ತಿರ್ಲಿಲ್ಲ, ಕೊಟ್ಟಿದ್ದು ಹಾಕೊಂಡು ಹೋಗ್ತಾ ಇದ್ದೆ. ಸೊ ಕ್ರಿಟಿಸಿಸಮ್ ಅಂತ ಇದ್ದಿದ್ದು ಆ ಥರದ್ದು. ಸಾಫ್ಟ್ ಬಾಯ್ ರಾಘು ಅವ್ರಿಗೆ ಕೋಪ ಬಂದ ತಕ್ಷಣ ಬೈಯುವಂತಹ ಮೊದಲ ಪದ ಯಾವುದು? ತುಂಬಾ ಇದೆ ಸರ್. ನಿಮ್ಮ ಜೀವನದ ಮೊದಲ ಸ್ಯಾಲ್ರಿ ಎಷ್ಟು ರೂಪಾಯಿ ಮತ್ತೆ ಎಲ್ಲಿ? ಫಸ್ಟ್ ನೆನಪಿರೋದು ಮೈ ಫಸ್ಟ್ ಎವರ್ ಸ್ಯಾಲರಿ ಅಂತ. ನಾನು ಹೋಗಿ ನನ್ನ ಬುದ್ಧಿ ಬಂದಮೇಲೆ ಒಬ್ರು ಕೆಲಸ ಮಾಡಿ 500 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟಿದ್ದನ್ನ ತಗೊಂಬಂದು ನಮ್ಮಮ್ಮ ಕೊಟ್ಟೆ. ಆ ಟೈಮಲ್ಲಿ 500 ರೂಪಾಯಿಗೆ ಸಿಕ್ಕಾಬಿಟ್ಟೆ ವ್ಯಾಲ್ಯೂ ಇತ್ತು. ಐ ಆಮ್ ಟಾಕಿಂಗ್ ಅಬೌಟ್ 2025 ವರ್ಷದ ಹಿಂದಿನ ಮಾತು. ಆವಾಗ 500 ರೂಪಾಯಿ ಅಂದರೆ ಇವತ್ತಿನ ಒಂದು 3,000, 2,500-3,000 ರೂಪಾಯಿ. ನಿಮ್ಮ ಜೀವನದ ಅಂದ್ರೆ ಸ್ಯಾಂಡಲ್ವುಡ್ಗೆ ಬಂದ್ಮೇಲೆ ಮೊದಲ ಸ್ನೇಹಿತ ಅಥವಾ ಸ್ನೇಹಿತೆ? ಕರಿಯರ್ ಅಲ್ಲಿ ನನ್ನ ಮೊದಲ ಸ್ನೇಹಿತೆ ಅಂದ್ರೆ ರಾಧಿಕಾ. ವಿಶಾಲ್ ಹೆಗ್ಡೆ ಅಂತ, ಆತನ ಕೂಡ ನನ್ನ ಸ್ನೇಹಿತನೇ ಇವತ್ತಿನವರೆಗೂ. ಇವಾಗಲೂ ಕೂಡ ವಿ ಆರ್ ವೆರಿ ಥಿಕ್. ಸ್ಯಾಂಡಲ್ವುಡ್ಗೆ ಬಂದ್ಮೇಲೆ ಯಾವ್ದಾದ್ರು ಮೊದಲ ಒಂದು ಸಲಹೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ನಿಮಗೆ ಕೊಟ್ಟಿರೋದು, ನಿಮಗೆ ಸ್ಟ್ರಾಂಗ್ ಜ್ಞಾಪಕ ಇರೋದು? ಸೆಲೆಬ್ರಿಟಿ ಅನ್ನೋದಕ್ಕಿಂತ ನನ್ನ ನಿರ್ದೇಶಕರು, ಅವರು ಕೂಡ ಸೆಲೆಬ್ರಿಟಿನೇ. ನಾಗಣ್ಣ ಅಂತ, ಈಸ್ ಅ ಫ್ರೆಂಡ್, ವೆರಿ ಸೀನಿಯರ್ ಡೈರೆಕ್ಟರ್. 2ನೇ ಸಿನಿಮಾ ಪ್ರೇಮ್ ಕೈದಿ ಮಾಡ್ಬೇಕಾರೆ ಯಾವುದೋ ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾಯಿರು, ಏನಿಲ್ಲ ರಾಘು, ನಿನಗೊಂದು ಚಿಕ್ಕದೊಂದು ವಿಷಯ ಹೇಳ್ತೀನಿ. ಪ್ರತಿ ಸಿನಿಮಾನ ನೀನು ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ, ಪ್ರತಿ ಸಿನಿಮಾದ ಮೊದಲನೇ ದಿನ ಶೂಟಿಂಗ್ನ ನಿನ್ನ ಮೊದಲನೇ ಸಿನಿಮಾ, ನಿನ್ನ ಮೊದಲನೇ ದಿನದ ಶೂಟಿಂಗ್, ನಿನ್ನ ಮೊದಲನೇದ ಫಸ್ಟ್ ಶಾಟ್ ಅನ್ನೋ ಥರ ಟ್ರೀಟ್ ಮಾಡು ಅಂತ ಹೇಳಿದ್ರು. ಅದನ್ನು ಇವತ್ತಿಗೂ ಚಾಚೂ ತಪ್ಪದೇನೆ ಅದು ಸಬ್ಕಾನ್ಷಿಯಸ್ ಆಗಿ ಸೇರ್ಕೊಂಡ್ಬಿಟ್ಟಿದೆ ನನಗೆ. ಅಷ್ಟೇ ಭಯದಿಂದ, ಅಷ್ಟೇ ಡಿವೋಷನಿಂದ, ಅಷ್ಟೇ ಪ್ರೀತಿಯಿಂದ ನಾನು ಮಾಡ್ಕೊಂಡು ಬರ್ತಾಯಿನಿ, ಮುಂದಕ್ಕೂ ಹಾಗೆ ಮಾಡ್ತೀನಿ. ನೈಸ್ ಸಜೆಷನ್. ಈಗ ರಾಘು ಅವರಿಗೆ ಬಂದಂತಹ ಮೊದಲ ಪ್ರಪೋಸಲ್, ಇಲ್ಲಾಂದರೆ ರಾಘು ಅವರು ಮಾಡಿದಂತಹ ಮೊದಲ ಪ್ರಪೋಸಲ್? ಮೊದಲು ಬಂದಿತ್ತು ಒಂದು ಪ್ರಪೋಸಲ್ ಬಂದಿತ್ತು. ಅದು ಯಾವ ಹಂತಕ್ಕೆ ಬಂದಿತ್ತು ಅಂದರೆ, ನಾನು ವೆನ್ ಐ ವಾಸ್ 25-26 ಏನೋ ಅಂತ ಕಾಣುತ್ತೆ, ನನಗೆ ಒಬ್ಬನೇ ಹೋಗಿ ಕಾಫಿ ಡೇಲಿ ಕೂತ್ಕೊಳ್ಳೋ ಅಭ್ಯಾಸ ನನಗೆ. ಒಬ್ಬನೇ ಅಂದರೆ 2 ಅವರ್, 3 ಅವರ್, 4 ಅವರ್ ಒಬ್ಬನೇ ಕೂತ್ಕೋತಾ ಇದ್ದೆ. ಓಕೆ, ಖುಷಿಯಾಗಿ ಕೂತ್ಕೋತಿದ್ದೆ. ನಾಟ್ ದಟ್ ಐ ಡೋಂಟ್ ಹ್ಯಾವ್ ಎನಿಬಡಿ ಅಂತಲ್ಲ, ನನಗೆ ಆ ಥರ ಒಬ್ಬನೇ ಇದ್ದು ರೂಢಿ ನನಗೆ. ಈ ಫ್ರೆಂಡ್ಸ್ ಎಲ್ಲ ಭಯಕ್ಕೆ ಈ ನನ್ನ ಮಗ ಬಿಟ್ಟರೆ ಒಬ್ಬನೇ ಕೂತಿರ್ತಾನೆ, ಇವನೊಂಥರ ಅಸಹ್ಯ ಇವನು ಅಂತ ಎಲ್ಲ ಬಂದ್ಬಿಡೋರು. ಸೊ ಐ ವಾಸ್ ದಟ್ ಮ್ಯಾಗ್ನೆಟ್ ಫಾರ್ ದೆಮ್. ಅಂದರೆ ಅಲ್ಲಿದ್ದಾಗ ಅಟ್ಲಿ ಒಬ್ಬನೇನಾರು ಕೂತ್ಕೋತಾನಲ್ಲಪ್ಪ, ಬೇಕಾಗಿಲ್ಲ ಅಂತ ಅವ್ರನ್ನ ಹೇಳ್ಕೊತಾ, ಆಮೇಲೆ ನನ್ನ ಬಂದು ಕರ್ಕೊಂಡು ಹೋಗೋರು ಬೇರೆ ಕಡೆ, ಅದು ಬೇರೆ ವಿಷಯ. ಬಟ್ ಒಂದು ಹಂತದಲ್ಲಿ ಏನಾಗೋಯ್ತು, ಕಪಲ್ಸ್ ಬಂದು ಕೂತ್ಕೊಳ್ಳೋರು, ಯಾರೋ ಒಂದು ಜಗಳ ಆಡೋರು, ಏನೋ ಒಂದು ರೊಮ್ಯಾನ್ಸ್ ನಡೀತಾ ಇತ್ತು. ನನಗೆ ಯಾರು ಇಲ್ವಲ್ಲ, ಏನು ಮಾಡಲಿ ನಾನು ಅಂತ ಅನ್ಕೋತಾ ಇದ್ದೆ. ಆ ಟೈಮಲ್ಲಿ ಮದುವೆ ವಿಚಾರ ಅಂತ ಬಂತು. ಏನಾಗೋಯ್ತು, ಸಿನಿಮಾ ಇಂಡಸ್ಟ್ರಿಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅನ್ನೋ ಥರ ಎಲ್ಲ ಆಗ್ತಿತ್ತು ಅವಾಗ. ಒಂದು ಹಂತ ಅದು. ಆವಾಗ ಮನೆಯಲ್ಲೇ ಹೇಳಿದೆ ನಾನು, ನೋಡಿ ಯಾರನ್ನ ಬೇಕಾರೋ ನನ್ನ ಇದು ಮಾಡಿ ನಾನು ಒಪ್ಕೋತೀನಿ, ಬಟ್ ನನಗೆ ಇಷ್ಟ ಆಗಬೇಕು ಅಂತ. ಸೊ ಅವಾಗ ಒಂದು ಕಡೆಯಿಂದ ನನಗೊಂದು ಪ್ರಪೋಸಲ್ ಬಂತು. ಅದನ್ನು ನಮ್ಮ ಅಕ್ಕ ನೋಡೋದು, ಅವಳೆ ಮೊದಲನೇ ಫಿಲ್ಟರ್, ಇದಾಗುತ್ತೆ ಇದಾಗಲ್ಲ ಅನ್ನೋ ಥರ. ಶಿ ಸ್ಟಿಲ್ ವೆರಿ ಪೊಸೆಸಿವ್ ಅಬೌಟ್ ಮೀ. ಓಕೆ, ಆ ಥರ ನನಗೊಂದು ಒಂದು ಕಡೆಯಿಂದ ಪ್ರಪೋಸಲ್ ಬಂದಿದ್ದು ನೆನಪು. ಮೊದಲ ರೆಮ್ಯುನರೇಷನ್ ಸಿನಿಮಾದಿಂದ ನೀವು ತೊಗೊಂಡಿದ್ದು ಎಷ್ಟು ಮತ್ತು ಯಾವಾಗ? 25,000 ರೂಪಾಯಿ ನಿನಗಾಗಿ ಸಿನಿಮಾಗೆ. ಅದು 5,000 ಅಂತ ಬ್ರೇಕ್ ಮಾಡಿ ಸ್ಕೆಡ್ಯೂಲಲ್ಲಿ ಪ್ರತಿ ಒಂದು ಅವ್ರು ಯಾವಾಗ ಡೇಟ್ ಕೊಟ್ಟಿದ್ರು ಆವಾಗ ಆ 5,000ನ ಚೆಕ್ ಹಾಕಿ ಕೊಡ್ತಿದ್ರು. ಅದನ್ನು ನಾನು ಬ್ಯಾಂಕ್ ಹಾಕೋತಾ ಇದ್ದೆ. ದಟ್ ಇಸ್ ದ ಫಸ್ಟ್ ರೆಮ್ಯುನರೇಷನ್. ಫಸ್ಟ್ ಡೈಲಾಗ್ ಆಸ್ ಅನ್ ಆರ್ಟಿಸ್ಟ್ ನಿಮ್ಗೆ ಜ್ಞಾಪಕ ಇರೋದು? ಚಿನ್ನಾರಿ ಮುತ್ತದು. ಚಿನ್ನಾರಿ ಮುತ್ತದು. ಅದರಲ್ಲಿ ಒಂದು ಡೈಲಾಗ್ ಇದೆ, ಮುಹೂರ್ತದ ಶಾಟ್ ಅದು. ಗಿಣಿ ಹತ್ರ ಹೋಗಿ ಮಾತಾಡ್ತೀನಿ ನಾನು. ಗಿಣಿಗೆ ಏನೋ ಒಂದು ಹೆಸರು, ಅದೇನೋ ನನಗೆ ಗಿಣಿ ಹೆಸರು ಮರ್ತೋಗಿದೆ. ಬಟ್ ಆ ಗಿಣಿ ಹತ್ರ ಹೋಗ್ಬಿಟ್ಟು, ಏಯ್
ಇವತ್ತು ಮಾವ ಬೆಂಗಳೂರಿಂದ ಬರ್ತಾನೆ, ಏನೋ ಏನೋ ತರ್ತಾನೆ, ಮಾವ ಬರ್ತಾನೆ, ನನಗೆ ಗಿಫ್ಟ್ ತರ್ತಾನೆ ಗೊತ್ತಾ, ಗಿಫ್ಟು ಇರು ನಿಂಗೆ ಗೊತ್ತು, ನಾನು ಹೊರಡ್ತೀನಿ, ಮಾಮೂನ್ ಕರ್ಕೊಂಬರ್ತೀನಿ ಅಂತ ಹೋಗ್ಬೇಕು ನಾನು. ಸರ್ ಅದೊಂದು ಡೈಲಾಗ್ ಹೇಳ್ಬೇಕಾದ್ರೆ ಒಂದು ಬೇವುತ್ತಿದ್ದೀನಿ. ಯಾಕಂದರೆ ಆ ಡೈಲಾಗ್ನ ಹೆಂಗೆ ಹೇಳಬೇಕು ಅಂತ ನಾಗಾಭರಣ ಅಂಕಲ್ ಪ್ರತಿ ಶಾಟು ಆ್ಯಕ್ಟ್ ಮಾಡಿ ತೋರಿಸು ನನಗೆ. ಇಡೀ ಚಿನ್ನಾರಿ ಮುತ್ತ ಎಲ್ರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಸೊ ನನ್ನ ಫಸ್ಟ್ ಶಾಟ್ ಅಲ್ವಾ, ನೀನು ಹಿಂಗೆ ಹೇಳಬೇಕು ಅದೆಲ್ಲ ಹೇಳಿದ್ರು. ಮಾನಿಟರ್ ಎಲ್ಲ ಆಯಿತು. ಆವಾಗ ನಿಮಗೆ ಗೊತ್ತಲ್ಲ ಅಂದರೆ ಒಂದು ಫಿಲ್ಮ್ ನೋಡೋದು ಟೈಮ್, ಅದು ರೀಲ್ ಟೈಮ್. ಕರೆಕ್ಟ್. ಆವಾಗ ಫಸ್ಟ್ ಶಾಟ್ ಓಕೆ ಎಲ್ಲ ಸೈಲೆನ್ಸ್ ಅಂದರೆ ಎಲ್ಲ ಫುಲ್ಲು ಚುಪ್ ಸೈಲೆನ್ಸ್ ಆಗ್ಬಿಡುತ್ತೆ. ಆಮೇಲೆ ಲೈಟ್ಸ್ ಅಂದರೆ ಲೈಟ್ ಆನ್ ಆಗುತ್ತೆ. ಆಮೇಲೆ ಸೌಂಡ್ ಯಾರು ರೋಲಿಂಗ್ ಅಂತಾರೆ, ಕ್ಯಾಮ್ರಾ ಅಂದಾಗ ಅಂತ ಸ್ಟಾರ್ಟ್ ಆಯಿತು. ಆ್ಯಕ್ಷನ್ ಅಂದರು ಸರ್. ಅದೇನು ಒಳ್ಳೆ ಮೈ ಮೇಲೆ ದೇವ್ರು ಬಂದಂಗೆ ಹೇಳ್ತಾರೆ ಗೊತ್ತಾ, ಆ ಥರ ಹೇಳ್ಬಿಟ್ಟು ಆ ಲೈನ್ನ ಕ್ಯಾಮ್ರಾಯಿಂದ ಎಕ್ಸಿಟ್ ಆಗಿದೆ ಅಷ್ಟೇ. ನನಗೆ ಮೈಯೆಲ್ಲ ಹಿಂಗಂತದ್ದು. ಇವತ್ತಿಗೂ ಕೂಡ ಆ ಶಾರ್ಟ್ ನೋಡಿದ್ರೆ ನನಗೆ ಇಷ್ಟು ಎದುರ್ಕೊಂಡಿದ್ದೀನಿ ನಾನಂತೂ ಗೊತ್ತಾಗಿದೆ. ನನಗೆ ಚಿನ್ನಾರಿ ಮುತ್ತ ಸಿನಿಮಾ. ಸ್ಯಾಂಡಲ್ವುಡ್ನ ಮೊದಲ ಸೆಲೆಬ್ರಿಟಿ ಕ್ರಶ್ ಯಾರು? ನನಗೆ ಕ್ರಶ್ ಆಗಿಲ್ಲ ಸರ್. ನನಗೆ ಅದೇನೋ ಅದು ನನಗೆ ಆ ಥರ ಕ್ರಶ್ ಅನ್ನೋದು ಆಗಿಲ್ಲ. ಇವತ್ತಿಗೂ ಕೂಡ ಮೈ ಫೇವ್ರೆಟ್ ಇಸ್ ಲಕ್ಷ್ಮಿ ಅಮ್ಮ. ಅವ್ರು ಮಾಡಿದಂಥ ಕ್ಯಾರೆಕ್ಟರ್ಗಳು. ಬಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಐ ಲೈಕ್ ದೆಮ್ ಆ್ಯಸ್ ಆ್ಯಕ್ಟರ್ಸ್. ಏನಕ್ಕೆ ಕ್ರಶ್ ಆಗಲಿಲ್ಲ ಅಂದರೆ, ನಾನು ನಿನಗಾಗಿ ಸಿನಿಮಾ ಕೆಲಸ ಮಾಡ್ಬೇಕಾರೆ ನಾನು ರಾಧಿಕಾ ಯಾವ ಥರ ಆಗೋದ್ವಿ, ಪ್ರತಿದಿನ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಇತ್ತೋ ಅದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗೋಗ್ಬಿಟ್ಟಿತ್ತು. ದಿನ ಬೆಳಗ್ಗೆ ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದು. 3 ಸಿನಿಮಾ, ನಿನಗಾಗಿ, ಪ್ರೇಮ್ ಖೈದಿ, ಆಮೇಲೆ ರೋಮಿಯೋ ಜೂಲಿಯೆಟ್ಟು, ಅದೆಲ್ಲ ಸಿನಿಮಾ ಆಗೋಷ್ಟಲ್ಲ. ಇನ್ನು ನೀನು ನೆಕ್ಸ್ಟ್ ಸಿನಿಮಾ ನನ್ನ ಜೊತೆ ಮಾಡ್ತಿಲ್ಲ ಅಂತ ನಾನು, ಅವಳು ನನಗೂ ಬೋರ್ ಆಗಿದೆ, ನಾನು ನಿನ್ನ ಜೊತೆ ಮಾಡಲ್ಲ ಅಂತ. ಸೊ ಆ ಥರ ಆಯಿತು. ಬಟ್ ದೆನ್ ದ್ಯಾಟ್ ಆವಾಗ ಸ್ಟಾರ್ ಆಗಿದ್ದು ನಮ್ಮ ರಕ್ಷಿತಾ ಅವರು. ಸೊ ಶಿ ವಾಸ್ ಒನ್ ಹೀರೋ. ವಾವ್, ರಕ್ಷಿತಾ ಅಂತ ಅನ್ನಿಸ್ತಾ ಇತ್ತು. ಮೊದಲ ಕ್ರೇಜಿ ಫ್ಯಾನ್ ಎನ್ಕೌಂಟರು ನಿಮ್ಗಾಗಿದ್ದು, ಅಯ್ಯೋ ನಾನು ಸ್ಟಾರ್ ಆಗಿಬಿಟ್ಟಿದ್ದೀನಿ ಗುರು, ಹಿಂಗೆಲ್ಲ ಇದೆಯಾ, ಹಿಂಗೆಲ್ಲ ನನ್ನ ನೋಡ್ತಿದ್ದಾರಾ ಅಂತ ನಿಮ್ಗೆ ಅನ್ಸಿದ್ದು? ಒಂದು ಹುಡುಗಿ ಫೋನ್ ಮಾಡ್ತಾ ಇದ್ಲು, ಲ್ಯಾಂಡ್ಲೈನು ಇನಿಷಿಯಲಿ ಇದ್ದಿದ್ದಾವಾಗ. ಫೋನ್ ಮಾಡಿದೆ ನಾನು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಮನೆಗೆ ಕರೆಸ್ಕೊಂಬಿಡಿ, ನನಗೆ ಆಗ್ತಿಲ್ಲ ಇಲ್ಲಿ ಬರಬೇಕು, ನಾನು ಹಿಂಗೆಲ್ಲ ಮಾತಾಡಬಾರ್ದಮ್ಮ, ತಪ್ಪಾಗುತ್ತೆ, ನಿಮ್ಮ ಮನೆಯವರು ತಪ್ಪು ತಿಳ್ಕೊತಾರೆ, ಬೇಡ. ಆಮೇಲೆ ಒಂದಿನ ಒಂದು ಲೆಟ್ರ್ ಬಂತು ನನಗೆ. ಅದೇ ಹುಡುಗಿ ಲೆಟ್ರ್ ಬರೆದಿರೋದು, ಏನು ನೀವು ನನ್ನ ಮನೆಗೆ ಕರೆಸ್ಕೊಳ್ಳಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ, ನಾನು ನಿನಗಾಗಿ ಅಷ್ಟು ಸಲ ನೋಡಿದ್ದೀನಿ ಅಂತ. ನಾನು ಅವತ್ತು ಮೇ ಬಿ ದಟ್ ಕುಡ್ ಬಿ ಅನದರ್ ಕಡಕ್ ಮೂಮೆಂಟ್ ಆಫ್ ಮೈ ಲೈಫ್. ಏನಪ್ಪ ಅಂದರೆ, ಈಗ ನಾನು ರೆಸ್ಪಾಂಡ್ ಮಾಡಿದ್ರೆ ತಾನೇ ಇವೆಲ್ಲ ಆಗೋದು, ನಾನು ರೆಸ್ಪಾಂಡೇ ಮಾಡೋದು ಬೇಡ, ಅವ್ರ ಬುದ್ಧಿ ಕಲೀಲಿ ಅಂತೇಳಿ ಅವತ್ತು ಆ ರೆಸ್ಪಾಂಡ್ ಮಾಡೋಕ್ಕೆ ಬಿಟ್ಟವನು. ಅವಾಗ ನನಗೆ ಈ ಥರನೂ ಜನ ಇರ್ತಾರೆ, ಈ ಥರ ಕೆಲವರು ತುಂಬ ಮನಸ್ಸಿನಿಂದ ಇಷ್ಟಪಡ್ತಾರೆ, ಇನ್ನು ಕೆಲವರೆಲ್ಲ ಅದೊಂದು ಸಣ್ಣ ಹುಚ್ಚುತನ ಇರುತ್ತೆ. ಆ ಹುಚ್ಚುತನ ಕ್ರೇಜ್ ಅನ್ನೋದು ನಾವೇನು ಹೇಳ್ತೀವಿ, ಐ ಥಿಂಕ್ ವಿ ಹ್ಯಾವ್ ಟು ಕಂಟ್ರೋಲ್ ದಟ್ ಕ್ರೇಜ್ ಫಾರ್ ಅವರ್ ಸೆಲ್ಸ್. ಇಲ್ಲಾಂದ್ರೆ ಆ ಕ್ರೇಜ್ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡ್ತಾನೆ ಇದ್ದೀವಿ ಅನಾಹುತಗಳು ಏನಾಗ್ತಿವೆ. ಕರೆಕ್ಟ್, ಆ ಥರ ಆಗುತ್ತೆ. ನೀವು ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ಬೇರೆ ಯಾವ್ದಾದ್ರು ಸೆಲೆಬ್ರಿಟಿನ ನೀವು ತುಂಬ ಇಷ್ಟಪಟ್ಟಿರೋರನ್ನ ಮೊದಲನೇ ಸಲ ಮೀಟ್ ಆಗಿದ್ದ ಮೂಮೆಂಟ್ ಇರುತ್ತಲ್ಲ, ಮೊದಲು ಅದ್ಯಾವುದು? ಸರ್, ನಾನು ಇದನ್ನು ಸುಮ್ಮನೆ ಒಂದು ಚಿಕ್ಕದೊಂದು ಸೀನ್ ಆಗಿ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ ಸೆಲೆಬ್ರಿಟಿ ಯಾರು ಅಂತ. ಓಕೆ. ಪ್ರತಿ ನನ್ನ ಹುಟ್ಟಿದಬ್ಬಕ್ಕೆ ನಾನು ನಮ್ಮ ದೊಡ್ಡ ಮಾಮ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸ್ವೀಟ್ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದು ರೂಢಿ. ಪ್ರತಿ ವರ್ಷ ಅದು ಮಾಡ್ತಾಯಿದ್ವಿ. ಸೊ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು. ಆವಾಗಲೂ ಒಂದು ಬರ್ತ್ಡೇ ದಿನ ನಾನು ಅವ್ರ ಮನೆಗೆ ಹೋಗಿದ್ದೆ. ಚೆನ್ನ ಇದ್ದಾರೆ ಗೊತ್ತಾ, ನಮ್ಮ ದೊಡ್ಡ ಮಾಮರ ಜೊತೆ ಚೆನ್ನ ಅಂತ ಒಬ್ರು ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದೆ, ಚೆನ್ನ ನಾನು ಬರಲ್ಲ ಮನೆಗೆ ಇವಾಗ, ಮಾಮನ ವಿಶ್ ಮಾಡಿ. ಬಾ ನಿಂಗೇನೋ ಇದೆ ಬಾ ಅಂದರು. ನಾನು ಏನು ಕರಿತಿದ್ದಾರೆ ಏನಿದೆ ಅನ್ಕೊಂಡು ನನ್ನ ಪಾಡ ನಾನು ಹೋದೆ. ಸರ್ ಹೋದೆ, ಮನೆ ಒಳಗೆ ಹೋಗಿ ದೊಡ್ಡ ಮಾಮ ಯಾವಾಗಲೂ ಒಂದು ಡ್ರಾಯಿಂಗ್ ರೂಮ್, ಒಂದು ಗೆಸ್ಟ್ ರೂಮ್ ಅಂತ ಅಲ್ಲಿ ಕುತ್ಕೊಂಡಿರ್ತಾ ಇದ್ರು. ಸೊ ನಾನು ಬಾಗಲ್ ತಕ್ಕೊಂಡು ಒಳಗೆ ಹೋದೆ, ಸೀದಾ ದೊಡ್ಡ ಮಾಮ ಕಂಡ್ರು. ಅವ್ರ ಪಕ್ಕದಲ್ಲಿ ಒಬ್ರು ವ್ಯಕ್ತಿ ಕೂತಿದ್ದಾರೆ. ನನಗೆ ಇಮಿಡಿಯೇಟ್ ಆಗಿ ಅವ್ರನ್ನ ನೋಡ್ಲಿಲ್ಲ ನಾನು. ಸೀದಾ ನಮಗದು ಖುಷಿ ಅಲ್ಲ, ಪ್ರತಿ ಹುಟ್ಟಿದಬ್ಬ ಅವ್ರ ಹತ್ರ ಹೋಗಿ ಅವ್ರಿಗೆ ಸ್ವೀಟ್ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನೋಡು ಅಂತ ಈ ಕಡೆ ಅಂದರು. ನೋಡಿ ನಮ್ಮ ಚಿನ್ನಪ್ಪ ಅವ್ರ ಮಗ ಅಂದ್ರೆ ನಾನು ತಿರುಗಿ ನೋಡಿದ್ರೆ ರಜನಿಕಾಂತ್ ಸರ್ ಪಕ್ಕದಲ್ಲಿ. ಅಮ್ಮ ಅಂತ ನಾನು ಅವ್ರಿಗೆ ಸ್ವೀಟ್ ಕೊಟ್ಬಿಟ್ಟು ಅವಾಗ ಎಷ್ಟು ಮುಟ್ಟಾಳನ್ ಥರ ಮಾಡಿದ್ದೀನಿ ಅಂದರೆ, ಅವ್ರಿಗೆ ಸ್ವೀಟ್ ಕೊಡೋದು, ಅವ್ರ ಕಾಲಿಗೆ ನಮಸ್ಕಾರ ಮಾಡೋದು, ಕೂತ್ಕೊಳ್ಳೋದು. ಮತ್ತು ಆಕ್ವರ್ಡ್ ಸೈಲೆನ್ಸ್. ಅದು ಹೆಂಗೆ ಹೇಳ್ತಿದ್ದಾರೆ ಈ ಥರ ಕರಿಯರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಹಾಗೆ ಅಂತ. ಮತ್ತೆ ಎದ್ದೆ, ಮತ್ತೆ ಇಬ್ರಿಗೂ ನಮಸ್ಕಾರ ಮಾಡೋದಕ್ಕೆ ಮತ್ತೆ ಕೂತ್ಕೊಳ್ಳೋದು. ಇದೇ ಥರ 5 ನಿಮಿಷ ಆದಮೇಲೆ ಮತ್ತೆ ಮಾಡಿದೆ ಸರ್. ಆ 3ನೇ ಸಲ ನಮಸ್ಕಾರ ಮಾಡಿದ್ಮೇಲೆ ನನಗೆ ಯಾಕೋ ತುಂಬ
ಗೂಬೆ ಥರ ಆಡ್ತಿದ್ದೀನಿ ನಾನು ಅಂತೇಳಿ. ಸರಿ ಮಮ್ಮ ಹೊರಡ್ತೀನಿ ಅಂಕಲ್, ಥ್ಯಾಂಕ್ಸ್ ಅಂಕಲ್, ವೆರಿ ಹ್ಯಾಪಿ ಮೀಟಿಂಗ್ ಯು, ತುಂಬ ಫ್ಯಾನ್ ಹಂಗೆ ಹಿಂಗೆ ಅಂತೇಳಿ ಅವರು ಅಷ್ಟೇ ಚೆನ್ನಾಗಿ ಮಾತಾಡಿಸಿ ಆಚೆ ಕಳಿಸೋರು. ಆಚೆ ಬಂದು ನನಗೆ ಅವಾಗ ಒಂಥರ ರಿಲ್ಯಾಕ್ಸ್, ಅಂದರೆ ಈ ಹಗುರ ಆಗುತ್ತೆ ಮೈ ಅಂತಾರಲ್ಲ ಆ ಥರ. ನನ್ನ ತಮ್ಮಂಗೆ ಫೋನ್ ಮಾಡಿದೆ, ಅವನು ಹೀ ಈಸ್ ಅ ಬಿಗ್ ಫ್ಯಾನ್ ಆಫ್ ರಜನಿ ಸರ್, ಬಿಗ್ ಅಂದರೆ ಬಿಗ್ ಫ್ಯಾನ್. ಫೋನ್ ಮಾಡಿದೆ ಅವನಿಗೆ, ಮುರಳಿ ಹೊರಟೆ ಕಣೋ ಹಿಂಗೆ ಅಂದರೆ, ಹೌದಾ ಸಿಕ್ಕಿದ್ರೆ ಮಮ್ಮ ಸಿಕ್ಕಿದ್ರು, ಹಿಂಗಾಯ್ತು ಮುರಳಿ ಅಂದಾಗ ಬೈದ ಎಲ್ಲ ಥರ ಕೆಟ್ಟ ಮಾತಲ್ಲಿ ಬೈದ. ನನಗೆ ಹೇಳ್ಬಾರ್ದ, ನೀನು ಹೋಗಿ ಕೂತಿದೆಯಲ್ಲ ಇಲ್ಲಿ, ನಾನು ಬರಬೇಕಿತ್ತಲ್ಲ ಆ್ಯಕ್ಚುಲಿ, ನೀನು ಇರೋದಲ್ಲ ಅಂತ ನನಗೆ ಚೆನ್ನಾಗಿ ಹೋಗ್ದ. ಸೊ ದ್ಯಾಟ್ ಈಸ್ ಒನ್ ವಿಚ್ ಐ ವಿಲ್ ನೆವರ್ ಫರ್ಗೆಟ್. ಅಟ್ ಅ ಮೂಮೆಂಟ್, ಒಂದೇ ಒಂದು ಸಂದರ್ಭದಲ್ಲಿ ಆ ಕಡೆ ರಾಜ್ಕುಮಾರ್ ಅವರು, ಈ ಕಡೆ ರಜನಿಕಾಂತ್ ಅವರು ಇಬ್ಬರ ಜೊತೆ ಕುತ್ಕೊಂಡಿದ್ದೀನಲ್ಲ, ಆ್ಯಂಡ್ ಔಟ್ ಆಫ್ ಅಬ್ಸಲ್ಯೂಟ್ಲಿ ನೋ ಎಕ್ಸ್ಪೆಕ್ಟೇಷನ್. ಸೊ ದ್ಯಾಟ್ ವಾಸ್ ಅನ್ ಅಮೇಝಿಂಗ್. ನಿಮ್ಮ ಜೀವನದ ಮೊದಲ ಗಾಸಿಪ್ಪು ನೀವೇ ಕೇಳಿ ನಕ್ಕಿರೋದು, ಏನ್ ಗುರು ಇದು ನಿಜಾನೇ ಇಲ್ವಲ್ಲ ಅಂತ? ನನ್ನ ರಾಧಿಕನು ಮದುವೆ ಮಾಡಿಸ್ಬಿಟ್ರು ಸರ್, ಜಸ್ಟ್ ಬಿಕಾಸ್ ವಿ ಆಕ್ಟೆಡ್ ಟುಗೆದರ್ ಇನ್ 3 films. ಓ ಇವರಿಬ್ರು ನೆಕ್ಸ್ಟು ಪೇರ್, ಇವರು ಆ ಥರ ಏನೋ ಸ್ಟಾರ್ ಕಪಲ್ಲು ಹಂಗೆ ಹಿಂಗೆ ಅಂತ. ನಾವು ಫೋನ್ ಮಾಡಿ ನಕ್ಕೊಳ್ಳೋದೆ, ನಾನು ನಿನ್ನ ಕಪಲ್ ಅಂತ, ನಾನು ನೀನು ಅಂತ. ಸೊ ಇನ್ಫ್ಯಾಕ್ಟ್ ನಾನು ರಾಧಿಕಾ ಅಷ್ಟು ಕ್ಲೋಸ್ ಆಗೋಕ್ಕೆ ಕಾರಣನೇ ಮಹೇಂದರ್ ಸರ್. ಶೂಟಿಂಗ್ ಮಾಡಬೇಕು, ನಾನು ಇದು ತುಂಬ ಕ್ವಯಟಾಗಿ ಕೂತಿದ್ದಾರೆ, ಅದಕ್ಕೇನೋ ಭಾಳ ಬಂದು ಕ್ವಯಟಾಗಿ ಕೂತ್ಕೊಂಡ್ರು. ಹೌದಾ ತಿಂಡಿ ಆಯಿತಾ, ಕಾಫಿ ಆಯಿತಾ, ನೆಕ್ಸ್ಟ್ ಸೀನ್ ರೆಡಿ. ಅವರು ಆಮೇಲೆ ಕರೆದ್ರು ಇಬ್ಬರು, ಸ್ವಲ್ಪ ಬನ್ನಿ ಇಬ್ಬರು ಅಂತ ಸೈಡಿಗೆ ಕರ್ಕೊಂಡೋದ್ರು. ಏನು ಅಂತ, ನೀವು ಆ್ಯಕ್ಚುಲಿ ಹುಡುಗಿ ನೋಡೋಕ್ಕೆ ಬಂದಿರೋದಲ್ಲ, ನೀನು ಮದುವೆ ಆಗಕ್ಕೆ ಬಂದಿರೋದಲ್ಲ, ಹುಟ್ಟಿದಾಗ್ಲಿಂದ ಒಬ್ಬರು ಪಕ್ಕದಲ್ಲಿ ಒಬ್ಬರು ಅಕ್ಕಪಕ್ಕದ ಮನೇಲಿ ಬೆಳೆದವ್ರು ನೀವು. ಹೋಗೇ ಬಾರೆ ಅನ್ಕೊಂಡಿರ್ಬೇಕು, ನೀನು ಹೋಗೋ ಬಾರ ಅನ್ಕೊಂಡಿರ್ಬೇಕು, ನೀನು ಮದುವೆ ಆಗಕ್ಕೆ ಬಂದಿರೋ ಥರ ಇದ್ರೆ ಆಗೋದಿಲ್ಲ ಇಲ್ಲಿ ಅಂತ. ಸೊ ಅವಾಗ ಬೆಳೆದಂಥ ಒಂದು ಸಲಿಗೆ ಏನಿದೆ, ಅದಾದ್ಮೇಲೆ ನಾನು ರಾಧಿಕಾ ಅಷ್ಟು ಕ್ಲೋಸ್ ಆಗಿದ್ದು. ಸೊ ವಿ ಆರ್ ಲೈಕ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್. ಓಕೆ, ಫಸ್ಟ್ ವಾವ್ ಮೂಮೆಂಟ್ ಇನ್ ಸ್ಯಾಂಡಲ್ವುಡ್? ಅದು ನನ್ನ ಸಿನಿಮಾ ಬಗ್ಗೆ ಅಲ್ಲ, ಇನ್ಫ್ಯಾಕ್ಟ್ ಅಪ್ಪು ಅವ್ರ ಸಿನಿಮಾ ಬಗ್ಗೆ. ಓಕೆ, ರೋಮಿಯೋ ಜೂಲಿಯಟ್ ಶೂಟ್ ಮಾಡ್ತಿದ್ವಿ. ರೋಮಿಯೋ ಜೂಲಿಯಟ್ ಶೂಟ್ ಮಾಡಬೇಕಾದಾಗ ಸಿನಿಮಾ ರಿಲೀಸ್ ಅಂತ ಬಂತು. ಯಾವುದೋ ಅಪ್ಪು ಅವ್ರ ಸಿನಿಮಾನೂ ರಿಲೀಸ್ ಆಗಬೇಕು, ನಿನಗಾಗಿ ಸಿನಿಮಾನೂ ರಿಲೀಸ್ ಆಗಬೇಕು. ನನಗೆ ಈಗಲೂ ನೆನಪಿದೆ, ಅಪ್ಪು ಅವ್ರ ಸಿನಿಮಾ ರಿಲೀಸ್ ಆಗಿ 2 ವಾರಕ್ಕೆ ನಿನಗಾಗಿ ರಿಲೀಸು. ಸೊ ಅಪ್ಪು ಅವ್ರ ಸಿನಿಮಾ ರಿಲೀಸ್ ಆಯಿತು, ನಮ್ಮ ಶೂಟಿಂಗ್ ನಡೀತಿದೆ, ಕಾವೇರಿ ಥಿಯೇಟ್ರಲ್ಲಿ ಶೂಟಿಂಗು. ಯಾವುದೋ ಒಂದು ಜಾಗದಲ್ಲಿ ಶೂಟಿಂಗ್ ನಡೀತಾ ಇದೆ, ಸಿನಿಮಾ ಓಡೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಬೆಳಗ್ಗೆನೇ ಹೋಗ್ಬಿಟ್ಟು ಶೂಟಿಂಗ್ಗೆ 8:30-9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಶೋ ಸ್ಟಾರ್ಟ್ ಆಯಿತು ಸರ್. ರಿಲೀಸ್ ಆಗಿ ಒಂದು 2ನೇ ದಿನ 3ನೇ ದಿನ ಬ್ರೇಕ್ ಸಿಕ್ತು. ಹೋಗಿ ನಾನು ಕೆಳಗಡೆ ಗಾಂಧಿ ಕ್ಲಾಸಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅಪ್ಪು ಅವ್ರದ್ದೊಂದು ಎಂಟ್ರಿ ಇದೆ, ಆ ಸಮ್ಮರ್ ಸಾಲ್ಟ್ ಹೊಡೆದ ಎಂಟ್ರಿ ಬಂದು ನಿಂತ್ಕೊಂಡು ಹಿಂಗೆ ನಿಂತ್ಕೋತಾರೆ. ಕರೆಕ್ಟ್ ಸರ್, ನನಗೆ ಹಿಂಗೆ ಮೈಯಲ್ಲಿ ರೋಮಾಂಚನ ಅಂದರೆ ನನಗೆ ವಿಷುವಲ್ ಹೊಡಿಯೋಕ್ಕೆ ಬರಲ್ಲ. ನನಗೆ ವಿಷುವಲ್ ಹೊಡಿಯೋಕ್ಕೆ ಬರೋದಿಲ್ವಲ್ಲ ಅಂತ ಕಿರಿಚ್ತಾ ಇದ್ದೀನಿ. ಐ ಫೆಲ್ಟ್ ವಾವ್, ದಿಸ್ ಇಸ್ ಅಂದರೆ ಅವ್ರ ಎಂಟ್ರಿಗೆ ಜನ ಕಿರಿಚ್ತಾ ಇದ್ದಿದ್ದು. ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ಹಿ ವಾಸ್ ಅ ಸ್ಟಾರ್ ಸನ್ ಅನ್ನೋದಲ್ಲ, ಒಬ್ಬ ಸ್ಟಾರ್ ಇವತ್ತು ಹುಟ್ಕೊಂಡಿದ್ದಾನೆ, ಒಬ್ಬ ಆ್ಯಕ್ಟರ್. ಅಂದರೆ ಅವ್ರ ಸ್ಟಂಟನ್ನು ಅವರೇ ಮಾಡಿ ಅಷ್ಟು ಕ್ಲಿಯರ್ ಶಾರ್ಟಾಗಿ ಬಂದು ನಿಂತ್ಕೊಂಡು ಸ್ಟೈಲಾಗಿ ಬಂದು ನಿಂತ್ಕೊಂಡಿದ್ದಾರೆ. ಅಂದರೆ ದಿಸ್ ಈಸ್ ವಾಟ್ ಮೈ ವರ್ಕ್ ಈಸ್ ಆಲ್ ಅಬೌಟ್ ಇನ್ ಫ್ಯೂಚರ್, ದಿಸ್ ಈಸ್ ವಾಟ್ ಮೈ ಇನ್ಸ್ಪಿರೇಷನ್ ಈಸ್ ಆಲ್ ಅಬೌಟ್ ಅಂತ. ಸೊ ದಟ್ ಇಟ್ ವಾಸ್ ಇನ್ಸ್ಪೈರಿಂಗ್. ಇಟ್ ವಾಸ್, ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ದ ಮೊಮೆಂಟ್ ಹೌ ಐ ಫೆಲ್ಟ್. ನನಗೆ ಪ್ರತಿಯೊಂದು ಸೆಕೆಂಡ್ ಅನ್ನೋದು ಏನು ಫೀಲ್ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಈ ಸಾಫ್ಟ್ ಬಾಯ್ ರಾಘು ಅವ್ರಿಗೆ ಕೋಪ ಬಂದ ತಕ್ಷಣ ಬೈಯುವಂತಹ ಮೊದಲ ಪದ ಯಾವುದು? ತುಂಬ ಇದೆ ಸರ್. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಪೇಜ್ಗಳಲ್ಲಿ ಬರೀ ಕೆಟ್ಟ ಮಾತುಗಳೇ ಓಡಾಡ್ತಿದ್ದಾವೆ, ಅದರಿಂದನೇ ಹುಟ್ಟಿರೋ ಪ್ರಾಡಕ್ಟ್ಸ್ ನಾವೆಲ್ಲ. ಸೊ ಹಂಗಾಗಿ ಕೆಟ್ಟ ಮಾತಿಗೇನಂತೆ. ಮೊದಲ ಪಾಸಿಟಿವ್ ಅಥವಾ ನೆಗೆಟಿವ್ ಕ್ರಿಟಿಸಿಸಮ್ ನೀವು ಕೇಳಿರೋದು ಇವತ್ತು ನಿಮ್ಗೆ ಜ್ಞಾಪಕ ಇರೋದು? ತುಂಬ ಕ್ರಿಟಿಸೈಸ್ ಮಾಡ್ತಿದ್ರು ಅಂತಲ್ಲ, ದಿ ಓನ್ಲಿ ಕ್ರಿಟಿಸಿಸಮ್ ಐ ವಾಸ್ ಗೆಟಿಂಗ್ ಟು ಹಿಯರ್ ಅಬೌಟ್ ಇಸ್ ಫ್ರಮ್ ಮೈ ಜರ್ನಲಿಸ್ಟ್ ಫ್ರೆಂಡ್ಸ್. ಯು ಶುಡ್ ಚೂಸ್ ಬೆಟರ್ ಅಂತ ಹೇಳ್ತಾ ಇದ್ರು ಅಷ್ಟೇ. ಕೆಲಸದ ವಿಚಾರವಾಗಿ, ನನ್ನ ಕಾಸ್ಟ್ಯೂಮ್ಸ್ ವಿಚಾರವಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಉಗಿತಾ ಇದ್ರು. ಹ್ಯಾಂಗರ್ಗೆ ಬಟ್ಟೆ ಹಾಕ್ದಂಗೆ ಇರುತ್ತೆ ಕಣ, ನೀನು ಶರ್ಟ್ ಹಾಕೊಂಡ್ರೆ ಇಷ್ಟು ದೊಗಳೆ ಹಾಕೊಂಡು ನಿಂತ್ಕೋತೀಯಾ, ಮಂಡಿವರೆಗೂ ಬರ್ತಿರುತ್ತೆ ಶರ್ಟ್ ಒಂದು ಬೈತಿದ್ರು. ನನಗೆ ಕೇಳ್ತಿರ್ಲಿಲ್ಲ, ಕೊಟ್ಟಿದ್ದು ಹಾಕೊಂಡು ಹೋಗ್ತಾ ಇದ್ದೆ. ಸೊ ಕ್ರಿಟಿಸಿಸಮ್ ಅಂತ ಇದ್ದಿದ್ದು ಆ ಥರದ್ದು ಅಷ್ಟೇ. ಫೇರ್ ಕ್ರಿಟಿಸಿಸಮ್ ಅದು. ಫೇರ್ ಹಂಗೆ ಅನ್ಸುತ್ತೆ. ನಾನು ಇವತ್ತು ಹಂಗೆ ಬಟ್ಟೆ ಹಾಕೋತೀನಿ. ನನಗೆ ಹೆಂಗೆ ಒಟ್ಟಲ್ಲಿ ಆರಾಮಾಗಿರ್ಬೇಕು. ನನಗೆ ನ್ಯಾರೋ ಪ್ಯಾಂಟ್ ಹಾಕೊಂಡ್ಬಿಟ್ರೆ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ, ಐ ಕ್ಯಾನಾಟ್ ಕ್ಯಾರಿ ದಟ್ ಅಂತ. ಸೊ ನನ್ನ ಹೆಂಡ್ತಿ ಉಗ್ದು ಬೈದು ಸಾಕಾಗಿ ಬಿಟ್ಬಿಟ್ಲು, ಈ ಅಪ್ಪಂಗೆ ಇನ್ನು ಹೇಳೋಕ್ಕಾಗಲ್ಲ ಅಂತ. ಆದರೂ ಕೂಡ ಕದ್ದ ಚಿತ್ರ ಅನ್ನೋ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಸುಹಾಸ್ ಅಂತ ಮನೆಗೆ ಬಂದು ಮೇಡಮ್ ಈ ಥರ ಅನ್ಕೊಂಡಿದ್ದೀವಿ ಅಂದಾಗ ಎಲ್ಲ ಹಿಡ್ಕೊಂಬಿಟ್ರು ಸರ್. ನ್ಯಾರೋ ಪ್ಯಾಂಟ್ ಹಾಕಿ ಸೂಟ್ ಹಾಕಿ ಕೂತ್ಕೊಂಡು ನೋಡಿದೆ ಸ್ಕ್ರೀನ್ ಮೇಲೆ, ಚೆನ್ನಾಗೇ ಇದೆ ಅಲ್ವಾ, ಮೋಸ್ಟ್ಲಿ ನನ್ನ ತಲೆನೇ ಸರಿ ಇಲ್ಲ ಅಂತ ನನಗೆ ಅನಿಸ್ತು ಸರ್.
ಸೊ ಮಜಾ ಇತ್ತು ಈ ರೌಂಡು. ಹ್ಯಾಶ್ಟ್ಯಾಗ್ ಟು ನೋ ಮೋರ್ ಅಬೌಟ್ ವಿಜಯ ರಾಘವೇಂದ್ರ. ಪ್ರಾಬ್ಲಿ ಸುಮಾರಷ್ಟು ವಿಷಯಗಳು ಅನ್ಫಿಲ್ಟರ್ಡ್ ಆಗಿ ಗೊತ್ತಾಗಿರುತ್ತೆ. ಥ್ಯಾಂಕ್ಸ್ ಟು ಯು ಫಾರ್ ದಟ್. ಅಂಡ್ ನಿಮ್ಮ ಸಿನಿಮಾ ತುಂಬಾ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.